ಶಿವ ಸಾಂಬ ಸದಾ 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 ಶಿವ ಪುಣ್ಯ ಸದಾ ಶಿವ ಸಾಂಬ ಸದಾ ಶಿವ पुंडलिक वरदार विठ्ठल श्री ज्ञानदेव तुकाराम नाथ भगवान की जय. ಓಂ ಬಸವಾದಿ ಶಿವಶರಣರನ್ನ ದಾರ್ಶನಿಕ ಪುರುಷರನ್ನ ಸಂತ ಮಹಾಂತರನ್ನ ಆರೂಢ ಅವಧೂತರನ್ನ ವಿಶ್ವದ ಜಗತ್ತಿನ ಗುರು ಪರಂಪರೆಗೆಲ್ಲ ಶತಶಿರಭಾಗಿ. ನಿನ್ನಿನ ಪುರಾಣದಲ್ಲಿ ಸಿದ್ಧಲಿಂಗ ಮಹಾರಾಜರು ಏನು ಟ್ರೈನ ನಿಲ್ಲಿಸಿದಾರಲ್ಲ, ಹಾಂ ಟ್ರೈನ ನಗ್ಗಿನ ಗಾಡಿ, ಹಾಂ ಎಲ್ಲ ಒಂದೇ ಕರೆ ಅಂದರೆ ಹೆಸರುಗಳೇ ಬೇರೆ ಬೇರೆ ಅದಾವಪ್ಪ. ದೇವನೊಬ್ಬ ನಾಮ ಹಲವದು. ಟ್ರೈನು ಅದೇ, ರೈಲ್ವೇನೂ ಅದೇ, ಅಗಗಾಡಿ ಅದೇ, ಮತ್ತು ಈ ಬೇರೆ ಬೇರೆ ಬಂದಾವ ಎಕ್ಸ್ಪ್ರೆಸ್. ಹಾಂ ಇವೆಲ್ಲ ಬಂದಾವ. ಇರಲಿ. ಸಿದ್ಧಲಿಂಗ ಮಹಾರಾಜರು ಲಚ್ಚಾಣ ಗ್ರಾಮದೊಳಗೆ ಆ ಏನು ಹಳಿಪಟ್ರಿ ಮೇಲೆ ಓಂ ನಮಃ ಶಿವ ಎಂಬ ಮಂತ್ರವನ್ನು ಬೆತ್ತಿಗೋಲಿನ ಮೇಲೆ ಬರೆದು ಇಟ್ಟಿದ್ರಂತ. ಇಟ್ಟ ಬಳಿಕ 50 ಫೂಟ ದೂರ ಬಂದು ಜಪ ತಪವನ್ನು ಮಾಡುತ್ತಾ ಇದ್ದರು. ಸಮಾಧಿ ಒಳಗೆ ಹೋಗಿದ್ದರು. ಆ ಬಳಿಕ ಅಷ್ಟು ಸಮಯದೊಳಗೆ ರೈಲ್ವೆ ಬಂತಂತ. ಅಲ್ಲಿ ಏನು ಓಂ ನಮಃ ಶಿವಾಯ ಅಂತೇಳಿ ಬೆತ್ತಗೋಲವನ್ನು ಮೇಲೆ ಬರೆದಿದ್ರಲ್ಲ, ಅದೇ ಜಾಗಕ್ಕೆ ಬಂದು ರೈಲ್ವೆ ಬಂದಾಗಿರುತ್ತಂತ. ಇದು ನಿನ್ನಿನ ಪುರಾಣದೊಳಗೆ ಹೇಳೀನಿ. ಒಂದಿಷ್ಟು ಇವತ್ತು ಹಾಲು ಮತ್ತು ಯೂಟ್ಯೂಬ್ ಚಾನಲ್ದವ್ರು ಬಂದಾರ್ರಿ, ಅವರು ಇಷ್ಟು ಇದು ಹೇಳಿ ಮುಂದೆ ಓಡಿಸ್ತೀನಿ ರೀ. ಆ ಬಳಿಕ ಬಂದು ನಿಂತ ಬಳಿಕ ಎಲ್ಲರೂ ಡ್ರೈವರ, ಏನು ಟಿಕೆಟ್ ಮಾಸ್ತರ, ಇಂಜಿನಿಯರು ಎಲ್ಲರೂ ಬಂದರು, ಪೊಲೀಸರು ಬಂದರು. ಏನಾಯಿತು ಅಂತೇಳಿ ಗಾಡಿಗೆ ನೋಡಿದ್ರು. ಆ ಕಡೆ ಈ ಕಡೆ ನೋಡಿದ್ರು, ಎಲ್ಲ ಕಡೆ ಚೆಕ್ ಮಾಡಿದ್ರೆ ಆ ಬಳಿಕ ಏನೂ ಹೊಂಡಿಲ್ಲ, ಏನೂ ಕೆಟ್ಟಿಲ್ಲ ಗಾಡಿನಿ, ಇದ್ದಕ್ಕಿದ್ದಂಗೆ ಬಂದಾಗ್ಯದ. ಅಂದ ಬಳಿಕ ಏನು 50 ಫೂಟ ದೂರದಲ್ಲಿ ಕುತ್ಕೊಂಡಿರಲಿಲ್ಲ ಸಿದ್ಧಲಿಂಗ ಮಹಾರಾಜರು. ಆ ಬಳಿಕ ಅಲ್ಲಿ ಹೋಗಿ ನೋಡ್ತಾರೆ, ಎಲ್ಲ ಭಕ್ತರ ಸೇರಿಕೊಂಡು ಅವರು ಹೋಗಿ ನಮಸ್ಕಾರವನ್ನು ಮಾಡುತ್ತಾರೆ. ಅವರು ಸಮಾಧಿ ಒಳಗಿದ್ದರು, ಬಾಹ್ಯ ಪ್ರಜ್ಞೆ ಏನಿದ್ದಿಲ್ಲ. ಆ ಬಳಿಕ ಇವರೆಲ್ಲರೂ ನೋಡಿದ್ರು. ಡ್ರೈವರ್ ಅಂತನಪ್ಪ, ಎಂಥ ಸತ್ಪುರುಷದನಪ್ಪ ಇಲ್ಲಿ, ಆ ಸತ್ಪುರುಷನ ಕಡೆನೇ ಹೋಗಿ ನಡ್ರಿ ಅಂತೇಳಿ ಎಲ್ಲರೂ ಬಂದು ಸಾಷ್ಟಾಂಗ ನಮಸ್ಕಾರವನ್ನು ಎರಗಿದ್ರಂತ ಸಿದ್ಧಲಿಂಗ ಮಹಾರಾಜರಿಗೆ. ಆ ಬಳಿಕ ಸಾಷ್ಟಾಂಗ ಎರಗಿದ ಬಳಿಕ ಅವರ ಸಮಾಧಿ ಒಳಗಿಂದ ಹೊರಗೆ ಬಂದು ಏನಪ್ಪ ಹೇಳ್ರಿ ತಂದಾಗ ಅವರ ತಂದರು, ಯಪ್ಪ ನಮ್ಮದೇನಾದರೂ ತಪ್ಪಾದರೆ ಕ್ಷಮಿಸ್ರಿ, ನಮ್ಮ ಗಾಡಿ ಬಂದು ನಿಂತದ ಬೆಳಗಿನ ಜಾವ
ಇನ್ನು ಸಾಯಂಕಾಲವರೆ ತನಕ ನಮ್ಮ ಗಾಡಿಯನ್ನು ಚಾಲು ಆಗಿಲ್ಲ, ಅದಕ್ಕೇನಾದರೂ ಮಾಡ್ರಿಯಪ್ಪ ತಂದಾಗ ಅದರ ಹಿಂದೆ ಆ ರೈಲ್ವೇನ ಬಂದು ನಿಂತಿತ್ತಲ್ಲ, ಅದರ ಹಿಂದೆ ಒಂದು ಗಾಡಿ ಬಂದು ನಿಂತಿದ್ದಂತ. ಗಾಡಿಯಿಂದ ಗಾಡಿ 2 ಗಾಡಿಗಳನ್ನ ಬಂದಿತ್ತು. ಅದು ಎಷ್ಟು ಕಷ್ಟ ಆಯ್ತು ಎಲ್ಲ ಹೋಗುವಂಥ ಜನರಿಗೆ ಭಾಳ ಕಷ್ಟ ಆಗಿತ್ತು. ಆ ಬಳಿಕ ಹೇಳಿದ್ರಪ್ಪ, ನಿಮ್ಮದು ಏನಾದರೂ ಅಪೇಕ್ಷೆ ಐತ್ರಿ ಬೇಡ್ರಿಪ್ಪ, ಅದಕ್ಕೆ ಕೇಳೋಕ್ಕೆ ನಾವು ಮನ್ನಣೆನ ಕೊಟ್ಟು ನಿಮ್ಮ ಅಪೇಕ್ಷೆಯಂತೆ ನಾವು ಕೊಡ್ತೀವಿ ಅಂತಂದರು. ಆವಾಗ ಹೇಳಿದ್ರು ಸಿದ್ಧಲಿಂಗ ಮಹಾರಾಜರು, ಹೌದಪ್ಪ ನೀವು ಇಷ್ಟೆಲ್ಲ ಹೇಳಕ್ತೀರಿ, ಆದರೆ ನನ್ನೊಂದು ಮಾತು ನೀವು ಹೇಳ್ರಿ ತಂದಾಗ ನನ್ನೊಂದು ಮಾತು ನಡೆಸಿಕೊಟ್ರಪ್ಪ ಅಂತಂದ್ರೆ ನಾನು ಹೇಳಕ್ತೀನಿ ಅಂತಂದರು. ನಮ್ಮಲ್ಲಿ ಮಠದೊಳಗೆ ಒಂದು ಟೇರವನ್ನು ಮಾಡಾಕತ್ತೀನಪ್ಪ, ಆ ಟೇರಿಗೆ ನೀವೆಲ್ಲರೂ ಕಪ್ಪಣವನ್ನು ತಂದು ಕೊಡಬೇಕಂತ ಹೇಳಿದ್ರಂತ. ಆವಾಗ ಇವರೆಲ್ಲರೂ ಸಾಹೇಬ್ರಂದ್ರಂತ, ಆಯ್ತಪ್ಪ ನಿಮ್ಮ ಹೇಳಿಕೆಯಂತೆ ನಾವು ತಂದು ಕೊಡುತ್ತೇವೆ ಕಬ್ಬಿಣ ತಂದ್ರಂತ. ಕಬ್ಬಿಣವನ್ನು ತಂದು ಕೊಡ್ತೀವಿ ಅಂತೇಳಿ ಆವಾಗ ಹಸ್ತ ಆಶೀರ್ವಾದನ ಮಾಡಿದ್ರಂತ. ಶಂಕರಲಿಂಗ ಗಾಡಿ ಚಾಲೂ ಮಾಡಂದ್ರಂತ. ಗಾಡಿ ಚಾಲೂ ಐತಂತ. ಬಂಧುಗಳೇ, ಎಂಥ ಪವಾಡ ಲೀಲೆಗಳನ್ನು ಮಾಡಿದ್ದಾರೆ. ಗಾಡಿ ಚಾಲೂ ಮಾಡಿ ಮುಂದೆ ಸಾಗುತ್ತು. ಇವರು ಎಲ್ಲ ಶಿಷ್ಯರು ಸಾಧು ಬಳಗವನೇನು ಕೊಡುತ್ತಲ್ಲ, ಎಂಥ ಅದ್ಭುತಪ್ಪ, ಎಂಥ ಆಶ್ಚರ್ಯ, ಎಂಥ ಲೀಲೆ ತಂದಾಗ ಎಂಥ ತಪ್ಪದ ಒಳಗೆ ಶಕ್ತಿ ಅದಪ್ಪ. ತಪ್ಪದ ಬಲ್ಲೆ ಶಕ್ತಿ ಅಂತ. ತಪ ಆ ಬಳಿಕ ತಪ್ಪದ ಬಲವನ್ನು ಶಕ್ತಿ ಎಂದ ಬಳಿಕ ಆ ಬಳಿಕ ಅಲ್ಲಿ ಏನು ಬಂತ್ರಾಳ ಗ್ರಾಮದೊಳಗೆ ಇದ್ದಿರತಕ್ಕಂಥ ಶಂಕರಲಿಂಗ ಮಹಾರಾಜರು ಲಿಂಗೈಕ್ಯ ಆಗಿರಂತ ಈ ಸುದ್ದಿಯನ್ನು ನಾಡ ತುಂಬ ಎಲ್ಲ ಹರಡಿತ್ತು. ಅದು ಸಿದ್ಧಲಿಂಗ ಮಹಾರಾಜರಿಗೆ ಸುದ್ದಿಯನ್ನು ಬಂದು ಮುಟ್ಟಿತ್ತು. ಇವರು ಹೋದ್ರಿ ಸಿದ್ಧಲಿಂಗ ಮಹಾರಾಜರು ನಮ್ಮಪ್ಪ ಲಿಂಗೈಕ್ಯದೊಳಗಾಗ್ಯಾನಂತೇಳಿ ದುಃಖ ಪಡುತ್ತಾ ಹೋದ ಬಳಿಕ ಅವರ ಪಾದ ಮೇಲೆ ಉರುಳಾಡಿ ದುಃಖವನ್ನು ಮಾಡುತ್ತಾ ಇದ್ದರು. ಕಣ್ಣೀರವನ್ನು ಸುರಿಸುತ್ತಾ ಕಣ್ಣೀರಿನ ದಳ ಹರಿತಾ ಇತ್ತು. ಇಪ್ಪ ನನ್ನನ್ನು ಏನು ಹೇಳಿದಲ್ಲಪ್ಪ, ನೀನು ಏನಾದರೂ ಹೇಳಪ್ಪ ಅಂತೇಳಿ ದುಃಖ ಮಾಡುತ್ತಾ ಇದ್ದ. ಆವಾಗ ಶಂಕರಲಿಂಗ ಮಹಾರಾಜರದು ಆಕಾಶವಾಣಿ ತಂತ. ಆಕಾಶವಾಣಿ, ಇಪ್ಪ ಸಿದ್ಧ, ನಿನ್ನನ್ನು ಬಿಟ್ಟು ನಾನು ಆಗಲೋದಿಲ್ಲಲ್ಲೋ, ನಿನ್ನ ಜೊತೆನೇ ನಾನು ಬರುತ್ತೀನಿ ತಂದಾಗ ಆವಾಗ ಸಿದ್ಧಲಿಂಗ ಮಹಾರಾಜರಿಗೆ ಧೈರ್ಯ ಐತಂತ. ಧೈರ್ಯ ಬತ್ತತ್. ಅವರು ಯಾವ ರೂಪದೊಳಗೆ ಬರುತ್ತಾರೆ? ಏನು ಪಂಢರಪುರದಿಂದ ಆಕಳವನ್ನು ತಂದಿರಲ್ಲ ಶಿವನಿಗೆಯವರು, ಅದು ಆಕಳ ಒಟ್ಟಿಲೆ ನಾವು ಓರಾಗಿ ಬರೀತೀನಪ್ಪ, ನೀನು ಅವ ಗುರುತಿಡಿಯಪ್ಪ ತಂದ್ರಂತ. ಆಕಾಶವಾಣಿ ಇತ್ತು. ಗುರುತ ಹಿಡಿದಪ್ಪ ತಂದ್ರೆ ನೀನು ನಿಜವಾದ ನನ್ನ ಶಿಷ್ಯ. ಇಷ್ಟು ಇಲ್ಲಿವರೆಯ ತನಕ ನೀನು ನನ್ನ ಬಳಿ ಅಷ್ಟು ದುಡಿದಿದೆಯಲ್ಲ, ಇನ್ನು ನಾನು ನಿನ್ನ ಬಳಿ ನಾನು ಶಿಷ್ಯಾಗಿ ದುಡಿತೀನಿ ಅಂತ ಹೇಳಿದ್ರಂಥವ್ರು ಮಹಾತ್ಮರು. ಆ ಬಳಿಕ ಲಿಂಗೈಕ್ಯ ಆದರು. ಆದ ಬಳಿಕ ಮುಂದೆ ಲಚ್ಚಾಣಕ್ಕೆ ಬಂದರು. ಲಚ್ಚಾಣಕ್ಕೆ ಬಂದ ಬಳಿಕ ಏನು ತೇರವನ್ನು ಆರಂಭ ಮಾಡಿದರು. ಆ ಬಳಿಕ ಒಂದು ದಿವಸ ಏನಾಯಿತು ಅಂತಂದರೆ, ಎಲ್ಲ ಭಕ್ತರನ್ನು ಸಾಧು ಸಂತರನ್ನು ಹೇಳ್ತಾರಂತೆ, ಯಪ್ಪ ಭಕ್ತರೇ, ಸಾಧು ಋಷಿ ಮುನಿಗಳೇ,
ನಾನು ಈ ಉಳಿವಿ ಗೋಕರ್ಣ ಮಹಾಬಳೇಶ್ವರಕ್ಕೆ ನಾನು ಹೋಗಿ ಬರ್ತೀನಪ್ಪ, ಸಂಚಾರ ಮಾಡಿ ಹೋಗಿ ಬರ್ತೀನಿ ಅಂತಂದರು. ಆಯ್ತ್ರಪ್ಪ, ನೀವು ಹೆಂಗೆ ಹೇಳ್ತೀರಿ, ನಿಮ್ಮಪ್ಪನಂತಿ ಆಗಲೇ ತಂದರು. ಇವರು ಸಿದ್ಧಲಿಂಗ ಮಹಾರಾಜರು ಪ್ರಯಾಣ ಮಾಡುತ್ತಾ ಇದ್ದಾರೆ ರೈಲ್ವೇದೊಳಗೆ, ಅಗ್ಗಿನ ಗಾಡಿ ಒಳಗೆ ಪ್ರಯಾಣ ಮಾಡುತ್ತಾರೆ. ಪ್ರಯಾಣ ಮಾಡಿ ಏನು ಇನ್ನು ಲೋಂಡಾ ಸ್ಟೇಷನ್ ಅಂತೇಳಿ ಬರುತ್ತದೆ, ಅದು ಮಾರ್ಮ ಗೋವಾ ಅಂತೇಳಿ ಬರುತ್ತದೆ. ಆ ಗೋವಾದ ಪಕ್ಕದಲ್ಲೇ ಒಂದು ಲೋಂಡಾ ಅಂತೇಳಿ ಒಂದು ಸಣ್ಣ ಹಳ್ಳಿ ಅದಿ. ಆ ಸ್ಟೇಷನ್ ತನಕ ಏನು ಗಾಡಿ ಒಳಗೆ ಕೂತಿದ್ರಲ್ಲ, ಆ ಗಾಡಿ ಒಳಗೆ ಕೂತ ಬಳಿಕ ಟಿಕೆಟ್ ಮಾಸ್ತರ್ ಬರ್ತಾನೆ ರೀ. ಟಿಕೆಟ್ ಅಂತೇಳಿ ಟಿಕೆಟ್ ಮಾಡಿ ಬಂದ ಬಳಿಕ ಸಿದ್ದಪ್ಪನಿಗೆ ಕೇಳ್ತಾರೆ, ಸಿದ್ಧಲಿಂಗ ಮಹಾರಾಜರಿಗೆ ಕೇಳ್ತಾರೆ ಟಿಕೆಟ್ ಕೊಡು ಅಂತೇಳಿ. ಅವಾಗ ಏನೇನ್ಬೇಕ್ರಿ, ಟಿಕೆಟ್ ಎಲ್ಲಿದೋ ಮಾರಾಯ, ಟಿಕೆಟ್ ಇಲ್ಲ ಅಂತಂದಿರುತ್ತೆ. ಹುಚ್ಚ ಟಿಕೆಟ್ ಕೊಡು ಅಂದಿರತ್ತ. ಅವಾಗ ಸಿದ್ಧಲಿಂಗ ಮಹಾರಾಜನಂತರ ಟಿಕೆಟ್ ಇದನ್ನ ಬಲ್ಲೇನು ಚಾಪ್ಕಾನಿದ್ದಾನೆ ಅಂತಂದಿರುತ್ತೆ. ಟಿಕೆಟ್ ಚಾಪ್ಕಾನಿದ್ದಾನು, ಟಿಕೆಟ್ ಚಾಪ್ಕಾನ್ ಇದ್ರೆ ನೀ ಇಲ್ಲಾಕೆ ಬರ್ತಿದ್ದಿ, ಮೊದಲು ಟಿಕೆಟ್ ಕೊಡು ಅಂದಿರತ್ತ. ಟಿಕೆಟ್ ಇಲ್ಲ ತಂದಿರತ್ತ. ಹುಚ್ಚ, ನಿನ್ನನ್ನು ಇಲ್ಲೇನೆ ಜೈಲಿನೊಳಗೆ ಹಾಕ್ತೀವಿ, ಇಲ್ಲದಿದ್ದರೆ ನಮ್ಮೊಳಗೆ ಆ ಇದ್ಲಿ ಅಂತ ಬರುತ್ತದಲ್ಲ, ಇದ್ಲಿ ಕೊಳಸಾದ ಚೀಲ ಒರೆಸಿ ನಿನ್ನ ಪಗಾರವನ್ನು ತಗೋತೀನಪ್ಪ, ಟಿಕೆಟದ ಖರ್ಚ ನಾ ತಗೋತೀನಿ ಅಂತಂದತ್ತು ಟಿಕೆಟ್ ಮಾಸ್ತರ. ಆ ಬಳಿಕ ಎಲ್ಲ ಪೊಲೀಸರಿಗೆ ತಂದು ಕರೆಸಿ ಹೇಳ್ತಾರಂತ. ಒಂದಿಷ್ಟು ಪುರಾಣ ಓಡಿಸ್ತೀನಿ ರೀ, ನಿಮಗೇನು ಬೇಜಾರಾಗೋದಿಲ್ಲ? ಹಾಂ, ಬೇಜಾರಾಗ್ತಿತ್ತಂದ್ರೆ ಹೇಳ್ರಿ. ಆ ಬಳಿಕ ಸಿದ್ಧಲಿಂಗ ಮಹಾರಾಜರಿಗೆ ಕೇಳಿದ್ರಂತ ಪೊಲೀಸರೆಲ್ಲರ ಬಂದು, ಟಿಕೆಟ್ ಕೊಡೋ ಹುಚ್ಚ ಅಂತಂದ್ರತ್ತ. ಇವರೇನು ಮಾತಾಡಲಿಲ್ಲ, ಮೌನವರ್ತಾಗಿದ್ದರು. ಟಿಕೆಟ್ ಇಲ್ಲದ ಕೂಡಲಪ್ಪ, ನನ್ನ ಬಲೆ ಟಿಕೆಟ್ ಚಾಪ್ಕಾನೆ ನಾನು ತಂದ ಬಳಿಕ ಪೊಲೀಸರಂದ್ರತ್, ಹೇಳ್ರಿ ಇವರಿಗೆ ಒಯ್ದು ಒಳಗೆ ಜೈಲಿನೊಳಗೆ ಹಾಕಾನ್, ಲೋಂಡಾ ಸ್ಟೇಷನ್ದೊಳಗೆ ಒಯ್ದು ಹಾಕಾಣ್ರಿ ಅಂತಂದ್ರತ್ತ. ಇಡೀ ಎಲ್ಲ ಅದು ಏನು ಸೋಲಿಲಿ ಒಯ್ದು ಕಟ್ಟಿದ್ರಂತ, ಹಗ್ಗಿಲ ಕೈ ಕಾಲೆಲ್ಲ ಕಟ್ಟಿದ್ರಂತ. ಕೈ ಕಾಲ ಕಟ್ಟಿದ ಕೂಡಲೇ ಉಗ್ರ ಸ್ವರೂಪವನ್ನು ತಾಳಿ ಅದು ಹಗ್ಗ ಸೋಲವನ್ನು ಕಡಿದು ಬಿತ್ತಂತ. ಅವಾಗ ಇವ ಅಂತವನಂತೇಳಿ ಮತ್ತೆ ಕಟ್ಟಿಕೊಂಡು ಒಯ್ದು ಜೈಲಿನ ಒಳಗೆ ಒಯ್ದು ಹಾಕಿದ್ರಂತ. ಜೈಲಿನ ಒಳಗೆ ಹಾಕಿ ಕುಲೂಪ ಹಾಕಿ ಬಂದ್ರಂತ. ಕುಲೂಪ ಹಾಕಿ ಪೊಲೀಸರು ತಮ್ಮ ಮನೆಗೆ ಊಟಕ್ಕೆ ಹೋಗಿದ್ರು. ಅವರು ಹೋಗಿ ಪ್ರಸಾದವನ್ನು ಮಾಡಿಕೊಂಡು ಬರೋದ್ರೊಳಗೆ ಸಿದ್ಧಲಿಂಗ ಮಾಯಾಗಿ ಅದೇ ಡಬ್ಬಿ ಒಳಗೆ ಹೋಗಿ ಕುಳಿತುಕೊಂಡಿದಂತ. ಎಂಥ ಸತ್ಪುರುಷ. ಆ ಬಳಿಕ ಹೋಗಿ ಕುತ್ಕೊಂಡಂತ ಇವರೇನು ಪೊಲೀಸರು ಬಂದು ನೋಡುತ್ತಾರೆ. ನೋಡಿದ್ರ ಒಳಗೆ ಅಲ್ಲಿ ಸಿದ್ದಪ್ಪ ನೀತಿಲ್ಲ. ಎಲ್ಲಿ ಹೋದ ಈ ಹುಚ್ಚ ಹುಡುಗ, ಇವು ಹುಚ್ಚ ಎಲ್ಲಿ ಹೋದ ಅಂತೇಳಿ ನೋಡ್ತಾರೆ. ಆ ಕಡೆ ಈ ಕಡೆ ನೋಡ್ತಾರೆ. ಸ್ಟೇಷನ್ ಮ್ಯಾಗ ಒಪ್ಪ ಶಿಡ್ಜಿ ನಿಂತು ಅಂತ. ಶಿಡ್ಜಿನೇ ಆ ಸಿದ್ಧಲಿಂಗನ ರೂಪ ಧಾರಣ ಮಾಡಿಕೊಂಡು ಈ ಪೊಲೀಸರಿಗೆಲ್ಲ ಕಂಟಿದ್ರಂತ. ಇವನೇನು ಇಲ್ಲೇ ಆ ಹುಚ್ಚ ಟಿಕೆಟ್ ಕೇಳಬೇಕಂತೇಳಿ ಹೋದ್ರಂತ. ಆವಾಗ ಹೋದ ಬಳಕ ಆ ಶೆಡ್ಜಿ ಕೇಳಿದ್ರಂತ, ಹುಚ್ಚ ಇಲ್ಲಾಕೆ ನಿಂತಿದಿ, ನಡೀಲಿ ಒಳಗೆ ಒಯ್ದು ಹಾಕ್ತೇವೆ ಅಂದ್ರತ್ತ. ಶೆಡ್ಜಿ ಅಂದತ್ತ, ನಮಗೆ ಹಾಕ್ತಿರ ಹುಸುಳಿ ಮಕ್ಕಳ ಅಂತಂದಾಗ ಆವಾಗ ಮೋತಿ ಎತ್ತಿ ನೋಡಿದ್ರಂತ. ಇಲ್ಲಪ್ಪ ನಮ್ಮದು ತಪ್ಪ ಐತಂದ್ರತ್. ಯಾರು? ಪೊಲೀಸರು. ಅವನೇಕ ತೊಡಗ ಮಾಡಿದವ ತೊಡಗನೇ ಆನಂತೇಳಿ ನಾವು ಅನ್ಕೊಂಡಿರಪ್ಪ, ನಮ್ದು ತಪ್ಪೈತಂದ್ರತ್ತ. ಇಡೀ
ಸ್ಟೇಷನ್ಗೆ ಅವರು ಕಂಪ್ಲೇಂಟ್ ಅವನ ಕೊಟ್ರಂತ ಎಲ್ಲ ಕಡೆಗೆ. ಹಿಂಗಿಂದೀಗ ಒಬ್ಬ ಮುದುಕದಾನ, ಅವನ ನೋಡ್ರಿ, ಎಲ್ಲಾದರೂ ಸಿಕ್ಕರೆ ಅವನನ್ನು ಹಿಡಿದು ಒದ್ದು ಒಳಗೆ ಹಾಕ್ರಿ ಅಂದ್ರತ್. ಅವಾಗ ಟಿಕೆಟ್ ಮಾಸ್ತರ್ ಹೇಳಿದಲ್ಲ, ಇವನ ಕಡೆಯಿಂದ ಟಿಕೆಟ್ ವಸೂಲು ಮಾಡಿಕೊಂಡು ಬಿಡ್ರಿ ಇವನಿಗೆ, ಎಲ್ಲ ಕಾದ್ರೆ ಒದ್ದು ಒಳಗೆ ಹಾಕ್ರಿ ಅಂದ್ರತ್. ಸತ್ಪುರುಷನಿಗೆ ಒದ್ದು ಒಳಗೆ ಹಾಕಿದ್ರಂತ ಪೊಲೀಸರು. ಮುಂದೆ ಗಾಡಿ ಒಳಗೆ ಏನು ಹೋಗಿ ಕುಳಿತುಕೊಂಡಿದ್ರಲ್ಲ, ಅದೇ ಡಬ್ಬಿ ಒಳಗೆ ಅದೇ ಸಮಯಕ್ಕೆ ಟಿಕೆಟ್ ಮಾಸ್ತರ್ ಮತ್ತೆ ಬಂದತ್. ಟಿಕೆಟ್ ಕೊಡು ಅಂದತ್. ಎಲ್ಲಿದ ಮರ, ಟಿಕೆಟ್ ಇಲ್ಲ, ಏನಿಲ್ಲ ನಮ್ಮಲ್ಲಿ ತಂದ ಬೆಳಕು. ಹಾಗಾದ್ರೆ ನಿನ್ನನ್ನು ಬಿಡೋದಿಲ್ಲ. ಮತ್ತೆ ಇಲ್ಲಿ ಮಾರಮ್ಮ ಗೋವಾ ಅದಲ್ಲ, ಗೋವಾ ಸ್ಟೇಷನ್ದೊಳಗೆ ಒದ್ದು ಒಳಗೆ ಒಯ್ದು ಹಾಕ್ತೇವಂದ್ರಂತ. ಹಾಕಿದ ಕೂಡಲೇ ಆವಾಗ ಸಿದ್ದಪ್ಪ ಅಂತಾನ, ನನ್ನನ್ನು ಒಳಗೆ ಹಾಕಿ ಬಿಡ್ರಪ್ಪ, ಒಂದಿಷ್ಟು ನಾನು ಪೈಖಾನಿಗೆ ಹೋಗಿ ಬರ್ತೀನಿ ಅಂದ್ರತ್. ಪೈಖಾನೆ ಅಂದ್ರೆ ಗುರುತಾಗ್ತದಲ್ಲ, ಹಾಂ ಇರಲಿ, ಪೈಖಾನಿಗೆ ಹೋಗಿ ಬರ್ತೀನಿ ಅಂದ್ರತ್ತ. ಆಗ ಅಷ್ಟು ಅಂತಃಕರಣ ಬಂದು ಬಿಟ್ಟು ಕೊಟ್ರತ್. ಇನ್ನೇನು ಪೈಖಾನಿಗೆ ಹೋಗಿ ಬಂದು ಇಡೀ ಆ ಟಿಕೆಟದ ಹಾರೇ ಮಾಡಿಕೊಂಡ್ರಂತ. ಕೊರಳೊಳಗೆ ಟಿಕೆಟ್ ಹಾರ ಮಾಡಿಕೊಂಡು ಹೋಗಿ ನಿಂತ್ರಂತ ಪೊಲೀಸರ ಮುಂದೆ. ಪೊಲೀಸರ ಮುಂದೆ ಹೋಗಿ ನಿಂತ ಕೂಡಲೇ ಇವ್ರು ನೋಡಿದ್ರಂತ, ಎಲ್ಲ ಟಿಕೆಟ್ ಹಂಗೆ ಅಲ್ಲ, ಏನು ಗೌರ್ಮೆಂಟದ ಟಿಕೆಟ್ ಇರ್ತಾವಲ್ಲ ಟಿಕೆಟ, ಇದು ಟಿಕೆಟ್ ಹ್ಯಾಂಗದ ಹಂಗೆ ಆತ ಅಂದ್ರಂತವರು. ಇವ ಹುಚ್ಚಲ್ಲಪ್ಪ, ಇವನ ಸತ್ಪುರುಷದನ, ಇವ ಪರಮಾತ್ಮದಾನ ಅಂತೇಳಿ ಅವರಿಗೆ ಸಾಷ್ಟಾಂಗ ಎರಿದಂಥ ಪೊಲೀಸ. ಸಾಷ್ಟಾಂಗ ಎರಿದ ಕೊಳ್ಳೇ, ನೀವು ಹೆಚ್ಚಿನವರಿದ್ದೀರಪ್ಪ, ನೀವು ಸತ್ಯಶರಣರಿದ್ದೀರಿ. ಇವತ್ತ ನಮ್ಮ ಮನೆ ಒಳಗೆ ನಿಮ್ಮ ಜಳಕ ಆಗಬೇಕು, ಸ್ನಾನ ಆಗಬೇಕು, ಪೂಜಾರ್ಚನೆ ಆಗಬೇಕು, ನಮ್ಮ ಮನೆ ಒಳಗೆ ಪ್ರಸಾದ ಆಗಬೇಕಂತೇಳಿ ಆ ಸಿದ್ಧಲಿಂಗ ಮಹಾರಾಜರಿಗೆ ಕರೆದುಕೊಂಡು ಒಯ್ದರಂಥ ಮನೆಗೆ. ಆವಾಗ ಇವರೆಲ್ಲರೂ ಪೊಲೀಸರು ಏನು ಫಿರ್ಯಾದಿ ಕೊಟ್ಟಿದ್ರಲ್ಲ, ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಅವರೆಲ್ಲರೂ ಕೇಳಿದ್ರಂತ, ಹೌದಪ್ಪ ಅವರು ಹುಚ್ಚರಲ್ಲ, ಯಾರು ತುಡುಗರಲ್ಲ, ಅವರು ಕಳ್ಳರಲ್ಲ, ಅವರು ಸತ್ಪುರುಷದಾನ, ಅವನನ್ನು ಏನೂ ಮಾಡಬೇಡಪ್ಪ, ಅವ್ರು ನಂಬಬಲ್ಲೆದಾರ, ಅವರು ಪರಮಶಿವನ ಪರಮಾತ್ಮರದನಂತೇಳಿ ಹೇಳಿದ್ರಂತ ಪೊಲೀಸರಿಗೆಲ್ಲರಿಗೆ. ಹೇಳಿದ ಕೂಡಲೇ ಇವರ ಮನೆ ಒಳಗೆ ಒಯ್ದು ಜಳಕ ಮಾಡಿಸಿ, ಪೊಲೀಸ ಒಯ್ದು ಮನೆ ಒಳಗೆ ಸ್ನಾನ ಮಾಡಿಸಿ ಪೂಜಾರ್ಚನೆ ಮಾಡಿ, ಆ ಬಳಿಕ ಅವರಿಗೆ ಪ್ರಸಾದ ಮಾಡಿಸಿ ಅವರದೊಂದು ಫೋಟೋ ತೆಗೆದು ಸಿಂಹಾಸನದ ಮೇಲೆ ಕೂಡಿಸಿ, ಈಗ ಸದ್ಯ ಹಗಲರುಳು ಪ್ರತಿನಿತ್ಯದಲ್ಲಿ ಅವ್ರದ್ದು ಗೋವಾದಲ್ಲಿ ಅವರ ಪೊಲೀಸರ ಮನೆಯಲ್ಲಿ ಇಲ್ಲಿಯವರೆ ತನಕ ಅವ್ರದ್ದು ಪೂಜಾರ್ಚನೆ ಆಗುತ್ತದಂತ ಬಂಧುಗಳೇ, ಪೂಜಾರ್ಚನೆ ಆಗುತ್ತದೆ. ಆ ಬಳಿಕ ಅಲ್ಲಿಂದ ಹೋಗಿದ್ರು, ಹಂಗೆ ಸಂಚಾರನ ಮಾಡುತ್ತಾ ಉಳಿವಿ ಗೋಕರ್ಣಕ್ಕೆ ಹೋಗ್ತಾ ಇದ್ರು. ಆ ದಾರಿಯಲ್ಲಿ ಒಂದು ಸ್ಟೇಷನ್ ಬರುತ್ತದೆ, ಶಿರಸಿ ಅಂತೇಳಿ. ಆ ಶಿರಸಿ ಗ್ರಾಮಕ್ಕೆ ಬಂದರು. ಆ ಮಾರಮ್ಮನ ದೇವಸ್ಥಾನದೊಳಗೆ ಹೋಗಿ ಕತ್ಕೊಂಡ್ರಂತ. ಮಾರಮ್ಮನ ದೇವಸ್ಥಾನದ ಹೋಗಿ ಕತ್ಕೊಂಡ್ರತ್ತ. ಎಲ್ಲರೂ ಬಂದು ಭಕ್ತ ಬಂದರು. ಕೂಡಲೇ ಅದೇ ಸಮಯಕ್ಕೆ ನಮ್ಮ ಹುಬ್ಬಳ್ಳಿ ಸಿದ್ಧಾರೂಢ ಮಹಾಸ್ವಾಮೀಜಿಗಳು ಅವರು ಬಂದು ಅದೇ ಮಾರಮ್ಮನ ಗುಡಿಯಲ್ಲಿ ಬಂದು ಕುತ್ಕೊಂಡ್ರಂತ. ಇಬ್ಬರು ಅಚ್ಚಿ ಕಡೊಬ್ರು ಇಚ್ಚಿ ಕಡೊಬ್ರು ಕೂತ್ಕೊಂಡ್ರಂತ. ಅವರು ಇವರ ಮುಖ ನೋಡೋರು, ಅವರು ಇವ್ರದ್ದು ಮುಖ ನೋಡೋರು, ಒಬ್ಬರಿಗೊಬ್ಬರು ಮುಖ ನೋಡುತ್ತಾ ಇದ್ದರು. ಇವರೆಲ್ಲ ಭಕ್ತರು ಬಂದಿರಲ್ಲ, ಭಕ್ತರು ಕೇಳ್ತಿದ್ರು ಇವ್ರು ಯಾರಪ್ಪ, ಇವ್ರು ಯಾರು ತಂದಾಗ ಆವಾಗ ಸಿದ್ಧಾರೂಢ ಸ್ವಾಮಿಗಳು ಕೇಳಿದ್ರಂತ ಸಿದ್ಧಲಿಂಗ ಮಹಾರಾಜರಿಗೆ, ನೀನು ಯಾರೋ ತಂತ ಕೇಳಿದ್ರಂತ.
ನೀವು ಯಾರು ಅಂತೇಳಿ ಇವ್ರು ಕೇಳಿದ್ರಂತೆ ಸಿದ್ಧಲಿಂಗ ಮಹಾರಾಜರು ಸಿದ್ಧಾರೂಢ ಸ್ವಾಮಿಗಳಿಗೆ. ಆ ಬಳಿಕ ಒಬ್ಬರಿಗೊಬ್ಬರು ಏನು ಮುಖ ನೋಡಾಕತ್ತಾರಲ್ಲ, ನೀ ಯಾರು ನಾ ಯಾರ ತಂದಾಗ ಅವ ಎಚ್ಚ ಇವ ಎಚ್ಚ ತಂದಾಗ ಎಲ್ಲ ಭಕ್ತರು ಸೇರಿಕೊಂಡು ಕೇಳಿದ್ರಂತ, ಇಬ್ಬರ ಒಳಗೆ ಯಾರು ಹೆಚ್ಚದ್ರಂದ್ರೆ ತಿಳಿತದ. ಇಲ್ಲಿ ನಮ್ಮಲ್ಲಿ ಒಂದು ಆಕಳದ ಏಲಿಕೆಗದ, ಆ ಆಕಳ ಹೊಟ್ಟಿ ಒಳಗೆ ಏನದ ಹೇಳ್ರಿ ಅಂತಂದ್ರತ್. ನೋಡ್ರಿ, ಇಬ್ಬರದ ತಾಕತ್ತು ನೋಡಬೇಕಲ್ಲ, ಶಕ್ತಿ ನೋಡಬೇಕಲ್ಲ, ಶಕ್ತಿ ನೋಡಬೇಕಲ್ಲ ತಂದಾಗ ಆವಾಗ ಸಿದ್ಧಾರೂಢ ಸ್ವಾಮಿಗಳು ಹೇಳಿದ್ರಂತ, ಈ ಆಕಳು ಐತದ ಹೋರಿ ಐತದ ಅಂತಂತ. ಗಂಡ ಐತದ, ಹಾಗಾದ್ರೆ ಗಂಡ ಐತದಲ್ಲ, ಇರಲಿ. ಆ ಕಡೆ ಅವ್ರ ಕಡೆ ಹೋಗಿ ಹೇಳಿ ಬಂದ್ರಂತ. ಆ ಕಡೆ ಇನ್ನು ನಮ್ಮ ಕಡೆ ಬಂದರು. ಯಾರ ಕಡ್ರಿ? ಸಿದ್ಧಲಿಂಗ ಮಹಾರಾಜರ ಕಡೆ. ಸಿದ್ಧಲಿಂಗ ಮಹಾರಾಜರಿಗೆ ಕೇಳಿದ್ರಂತ, ಏನಪ್ಪ ನೀ ಏನು ಹೇಳ್ತಿ? ಆಕಳ ಹೊಟ್ಟಿ ಒಳಗೆ ಏನದ, ಆಕಳ ಏನೈತದ ತಂದಾಗ ಆವಾಗ ಸಿದ್ಧಲಿಂಗ ಮಹಾರಾಜರು ಹೇಳಿದ್ರಂತ, ಹೆಣ್ಣು ಐತದ ಅಂದ್ರತ್. ಹೆಣ್ಣು ಐತದ ಅಂದ್ರಂತ. ಒಬ್ಬರಿಗೊಬ್ರು ಹೇಳಿದ್ರಂತ. ಹೇಳಿದ ಬಳಿಕ ಅವ್ರ ಮರು ದಿವಸ ಆಕಳ ಐತಂತ ಹೋರಿ ಕರ ಕೊಡ್ತಂತ. ಯಾರ್ದು ಕರೆ ಐತ್ರಿ? ಸಿದ್ಧಾರೂಢ ಸ್ವಾಮಿಗಳದ್ದು ಕರೆ ಆಯಿತು. ಆ ಬಳಿಕ ಇವ್ರು ಹೇಳೋದು ಸುಳ್ಳು ಆಯ್ತಲ್ಲ. ಕೆಲವು ಕ್ಷಣ ಬಿಟ್ಟು ಮತ್ತ ಹೆಣಗರ ಹುಟ್ಟಿ ಬಂತಂತ. ಇಬ್ಬರದ ಕರೆ ಆಯಿತು. ಇಬ್ಬರು ಹೆಚ್ಚಿನ ಶರಣರಿದ್ರಪ್ಪ, ನಿಮಗಿಬ್ಬರಿಗೆ ಸಾಷ್ಟಾಂಗ ಇರಿದ್ರಂತೆ. ಎಲ್ಲ ಭಕ್ತರು ಸೇರಿಕೊಂಡು ಅಲ್ಲಿ ಒಂದು ಪವಾಡಗಳನ್ನು ಮಾಡಿದ್ದಾರೆ. ಹೋರಿ ಕರೆ ಇದ್ದದ ಮತ್ತು ಆಕಳ ಹೊಟ್ಟಿಲೆ ಯಾಟೆ ಇದಾವ್ರಿ, ಒಂದು ಹೆಣ್ಣ ಒಂದು ಗಂಡ. ಚಪ್ಪಳ ಐತೆ ಹೊಡಿದ್ರಿ ಇಲ್ಲ? ಏನ್ರಿಪ್ಪ, ಇರಲಿ ಸಂತೋಷದ. ಇಲ್ಲಿಗೆ ಈ ಪುರಾಣಕ್ಕೆ ವಿರಾಮವನ್ನು ಕೊಟ್ಟು ತಮಗೆಲ್ಲ ನಮಸ್ಕಾರಗಳನ್ನು ಹೇಳಿ, ಮತ್ತು ನಾಳೆಗೆ ಏನು ಕಮಿಟಿಯವರು ಏನು ಸಮಯ ಕೊಡುತ್ತಾರಲ್ಲ ಅದು ನೋಡೋಣಂತ. ಇಲ್ಲಿಗೆ ವಿರಾಮನ ಕೊಟ್ಟು ಒಂದಿಷ್ಟು ಎಲ್ಲರೂ ಜೈಕಾರ ಹಾಕ್ರಿ. ಜಯಮಂಗಲಂ ಜೈ ನಮ ಪಾರ್ವತಿ. ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ, पंडरीनाथ भगवान की, सिद्धारूढ़ स्वामी महाराज की, अक्का महादेवी माता की, बसवेश्वर महाराज की, बीरलिंगेश्वर महाराज की, सकल साधु संत महाराज की, जय वडलारधर महाराज की, गप कुत्तार महाराज की, जय मंगलम जय नमः पार्वती. योगी 28 विश्वर आरती ಮಾಡ್ರಿ. योगी 28 विश्वर वामन रुक पुंडलिक शोभा पुंडलिक क्षेत्र ब्रह्मण यज्ञ चरणी वाय बेणवतरी जगा. जय जय पांडुरंगा रुक्माणी वल राय कवल्लभ पाय कदेगा. जय तुळशी माळगाळ कासे प्रत्येकासे पिता कतोललाती देवा सुभारण तरवत गरुड हनुमंत पुढे होत. जय पांडुरंगा रुक्माणी राय वल्लभ पाय कदेगा. जय आषाढ क्रांतिका बचन देते चंद्रभागे मज स्थान करते दर्शन त्रया मुक्ते केशत नामदेव पाय होत. जय पांडुरंगा रुक्माणी वल्लभ पाय कदेगा. जय गौरदार विठ्ठल श्री ज्ञानदेव तुकाराम पंढरीनाथ भगवान जय.